ಎಲ್ಲರಿಗೂ ನಮಸ್ಕಾರ. ನಾನು ಮಮತಾಸ್ ಕಿಚನ್ನಿಂದ ಮಾತಾಡ್ತಾ ಇರೋದು. ಮಮತಾಸ್ ಕಿಚನ್ಗೆ ಸ್ವಾಗತ. ಬನ್ನಿ, ಡಿಫ್ರೆಂಟಾಗಿ ಒಂದು ಸಾಬುದಾನಿಯಿಂದ ರೊಟ್ಟಿ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇದು ಸಾಬುದಾನಿ ರಾತ್ರಿನೇ ನೆನೆಸಿದ್ದೆ ನಾನು. ಅದನ್ನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ. ತೀರಾ ಸಣ್ಣ ಏನು ಬೇಡ, ಒಂದು ನಾರ್ಮಲಾಗಿ ಒಂದು ಅಳತೆಯಲ್ಲಿದ್ದರೆ ಸಾಕು. ಇಷ್ಟಿದ್ರೆ ಸಾಕು, ರೊಟ್ಟಿ ಚೆನ್ನಾಗಿ ಬರುತ್ತೆ. ಇದನ್ನು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಹೋಳಿಗೆ ರವೆ. ನಾವು ಹೋಳಿಗೆ ರವೆ ಅಂತೀವಿ, ನೀವೆಲ್ಲ ಚಿರೋಟಿ ರವೆ ಅಂತೀರಿ. ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಸಾಕು ನನಗೆ, ಅಂದರೆ ಸ್ವಲ್ಪ ಮಾಡೋದ್ರಿಂದ ಒಂದು ಈರುಳ್ಳಿ ಹಾಕಿದ್ದೀನಿ. ಒಂದು ಈರುಳ್ಳಿ, ಒಂದು ಕ್ಯಾರೆಟು, ಒಂದು ಸ್ವಲ್ಪ ಕೊತ್ತಂಬರಿ, 2 ಹಸಿಮೆಣಸಿಕಾಯಿ, ಇಷ್ಟು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಇದನ್ನು ರೊಟ್ಟಿ ತಟ್ಟಿದ್ದೀನಿ. ಸಾಬುದಾನಿ ತುಂಬ ಒಳ್ಳೆಯದು ಹೆಲ್ತಿಗೆ ಅಂತ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕ್ಕೊಳ್ಳೋದೇನು ಬೇಡ ಎಕ್ಸ್ಟ್ರಾ, ಯಾಕಂದರೆ ಅದು ಇದನ್ನು ಚೆನ್ನಾಗಿ ರುಬ್ಕೊಂಡಿರ್ತೀವಲ್ಲ, ಅದರಲ್ಲಿ ಎಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ಈರುಳ್ಳಿ ಇದೆಲ್ಲ ನೀರು ಬಿಟ್ಕೊಳತ್ತಲ್ಲ, ಹಾಗಾಗಿ ನೀರು ಹಾಕ್ಕೊಳ್ಳೋದು ಬೇಡ. ಇದು ಅಕ್ಕಿ ಹಿಟ್ಟು ನಾನು ಅಂದಾಜಿಗೆ ಹಾಕ್ಕೊಂಡಿದ್ದೀನಿ. ನೀವು ಮತ್ತೆ ಬೇಕು ಅಂದರೆ ಹಿಟ್ಟು ಇದನ್ನು ಮಾಡಿ ಹಾಕ್ಕೋಬಹುದು. ಕರೆಕ್ಟಾಗಿ ನಾವು ಅಳತೆನ ಇಷ್ಟೇ ಮಾಡ್ಕೋಬೇಕು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕೆಲವೊಬ್ಬರು ಜಾಸ್ತಿ ಮಾಡ್ತಿರ್ತಾರೆ, ಕೆಲವೊಬ್ಬರು ಕಡಿಮೆ ಮಾಡ್ತಿರ್ತಾರೆ. ಹಾಗಾಗಿ ಅದನ್ನು ಸಾಬುದಾನಿ ಮಿಕ್ಸಿ ಮಾಡಿಕೊಂಡಾಗ ನಮ್ಗೆ ಎಷ್ಟು ಇದಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ನಾನು ತಗಡಿನ ಮೇಲೆ ಮಾಡಿಲ್ಲ, ಒಂದು ಪೇಪರಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಒಂಚೂರು ಎಣ್ಣೆ ಹಚ್ಕೊಂಡು ಅದಕ್ಕೆ ಹಾಕಿ ತಟ್ಟಿ ಮಾಡಿದ್ದೀನಿ. ತುಂಬ ಚೆನ್ನಾಗೂ ಬಂತಿದ್ದು. ನೀವೆಲ್ಲ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರತಿ ಸಲ ಹೇಳ್ತಾ ಇರ್ತೀನಿ, ಸ್ವಲ್ಪ ಸಬ್ಸ್ಕ್ರೈಬ್ಸ್ ಇದು ಕಡಿಮೆ ಬರ್ತಾಯಿದೆ. ಹಾಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ ಇದಕ್ಕೆ ಅಂತ ನೋಡಿ. ಇದನ್ನು ರೊಟ್ಟಿ ತಟ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದು ಮಾಡ್ಕೋಬೇಕು. ನಿಮ್ಗೆ ಅಷ್ಟು ಎಣ್ಣೆ ಬೇಡ ಅಂದರೆ ಅದೇನು ಬರುತ್ತೆ, ಎಣ್ಣೆ ಹಚ್ಚೋದೇ ಬೇಕಾಗಿಲ್ಲ, ಹಾಗೇನೂ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಬಂತಿದ್ದು, ತುಂಬ ಟೇಸ್ಟಿಯಾಗಿಯೂ ಇತ್ತು. ನನಗೊಂಥರ ಹೋಟ್ಲಲ್ಲಿ ತಿಂದಿದ್ದೀನಿ ಅನ್ನುವಷ್ಟು ಫೀಲ್ ಇತ್ತು, ಅಷ್ಟು ರುಚಿಯಾಗಿತ್ತಿದು. ನೀವೆಲ್ಲ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಸ್ವಲ್ಪ ವೀಡಿಯೋ ಹಾಕೋದು ಸ್ವಲ್ಪ ಡಿಲೇ ಆಗ್ತಾಯಿದೆ, ಯಾಕಂದರೆ ಜೊತೆಗೆ ಮೊಮ್ಮಗ ಇರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ಟಿಪ್ಸ್ ಕೊಡ್ತಾಯಿದ್ದೀನಿ. ಈ ಥರ ಹೊಸ ತಟ್ಟೆಗಳು ತಂದಿರ್ತೀವಲ್ಲ, ಅದು ಸ್ಟಿಕ್ಕರು ಹೊರಗಡೆ ಬರೋದಿಲ್ಲ ಬೇಗ, ಹಾಗೆ ತೆಗೆದ್ರೆ ನೀಟಾಗಿ ಬರೋದಿಲ್ಲ. ಹಂಗಂದ್ಬಿಟ್ಟು ಸ್ವಲ್ಪ ಬಿಸಿ ನೀರು ಹಾಕಬೇಕು. ತೀರಾ ಬಿಸಿ ನಿಂತಲ್ಯನ ಅಂತೇನಿಲ್ಲ, ಸ್ವಲ್ಪ ಬಿಸಿ ನೀರು ಹಾಕಿ ಒಂದು 2 ನಿಮಿಷ ಬಿಟ್ಬಿಟ್ಟು ಅದೆಲ್ಲ ಬಂದುಬಿಡ್ತೈತಿ. ನೀವೇನು ಜಾಸ್ತಿ ಹೊತ್ತು ಇದನ್ನು ಮಾಡೋದು ಬೇಡ. ಅದನ್ನ ಬಂದಮೇಲೆ ಮತ್ತೆ ಅಷ್ಟೇ ಬಿಡೋದು ಬೇಡ, ಯಾಕಂದರೆ ಗಮ್ ಇರುತ್ತೆ ಕೆಳಗಡೆ, ಅದು ಹೆಲ್ತಿಗೆ ಒಳ್ಳೇದಲ್ವಲ್ಲ. ಅದು ಸ್ವಲ್ಪ ಪಾತ್ರೆ ಜುಪ್ಪಿಂದ ತೊಳೆದ್ಬಿಟ್ರೆ, ಸ್ವಲ್ಪ ಉಜ್ಜಿಬಿಟ್ರೆ ಹೋಗ್ಬಿಡುತ್ತೆ ಎಲ್ಲ ನೀಟಾಗಿ. ಇದೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ತಟ್ಟೆ ಯೂಸ್ ಮಾಡೋಣ ಅಂತ ಇದೆಲ್ಲ ರೊಟ್ಟಿಗಳನ್ನು ಅದ್ರ ಮೇಲೆ ಹಾಕಿ ಇಟ್ಟಿದ್ದೀನಿ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡು ಹೇಳ್ತಾಯಿದ್ದೀನಿ. ಯೂಸ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕರೆಕ್ಟ್ ಇದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಬ್ಬ ನಿಮ್ಮ ಫ್ಯಾಮಿಲಿಯವ್ರಿಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋಸು ತುಂಬ ಚೆನ್ನಾಗಿ ಬರ್ತಾ ಇರ್ತವೆ. ಅದೇ ಸ್ವಲ್ಪ ಡಿಲೇ ಆಗ್ತಾಯಿದೆ. ವಿಡಿಯೋ ಮಾಡಿ ಟ್ರೈ ಮಾಡ್ತಾಯಿರ್ತೀನಿ ಹಾಕೋದಕ್ಕೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಮತ್ತೆ ಒಮ್ಮೆ ನಮಸ್ಕಾರ.